ವರ್ಷಗಳ ಸಿಂಗಲ್ ಪಾರ್ಟಿ ಆಡಳಿತಕ್ಕೆ ನಿನ್ನೆ ಮತಾಧೀಶ ತನ್ನ ತೀರ್ಪನ್ನ ಪ್ರಕಟ ಮಾಡೋದ್ರ ಮೂಲಕ ಬ್ರೇಕ್ ಹಾಕಿದ್ದಾನೆ. ಹಾಗಾದ್ರೆ ಎನ್ಡಿಎಗೆ ಹಿನ್ನಡೆ ಆಗೋದಕ್ಕೆ ಏನ್ ರೀಸನ್? ಬಿಜೆಪಿಗೆ ದೊಡ್ಡ ಹೊಡೆತವನ್ನ ಯಾಕೆ ಕೊಟ್ರು, ಎಲ್ಲೆಲ್ಲಿ ಕೊಟ್ರು, ಆಮೇಲೆ ಯಾವ ಹಂತದ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಯಿತು? ಡೀಟೇಲ್ಸ್ ನೋಡ್ತಾ ಹೋಗೋಣ. 102 ಸ್ಥಾನಗಳಲ್ಲಿ 64 ಕ್ಷೇತ್ರದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಮುನ್ನಡೆ ಸಿಕ್ಕಿದೆ. 33 ಸ್ಥಾನಗಳ ಗೆಲುವನ್ನ ಬಿಜೆಪಿ ಸಾಧಿಸಿತು. ಇಲ್ಲಿ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಈ ಚುನಾವಣೆ ಮೊದಲ ಹಂತದಲ್ಲಿ ನಡೆದಿತ್ತು. ಆದರೆ ಇಲ್ಲಿ ರಜಪೂತ ಸಮುದಾಯದ ಅಸಮಾಧಾನಕ್ಕೆ ಬಿಜೆಪಿ ಗುರಿಯಾಗಿದ್ದು ಸ್ಪಷ್ಟವಾಗ್ತಾ ಇದೆ. ಕಾರಣ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ಕೈಗೊಂಡಂತಹ ಅಥವಾ ಮಾಡಿಕೊಂಡಂತಹ ಬ್ಲಂಡರ್, ಕಡಿಮೆ ಪ್ರಾತಿನಿಧ್ಯ ಹಾಗೂ ಕಡೆಗಣಿಸಲ್ಪಟ್ಟಿರುವುದಾಗಿ ಸಮುದಾಯದ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದು ರಿಸಲ್ಟ್ ನಲ್ಲಿ ರಿಫ್ಲೆಕ್ಟ್ ಆಗಿರುವುದು ಸ್ಪಷ್ಟ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆಯ ಸುಮಾರು 10% ರಜಪೂತ ಸಮುದಾಯದವರು. ತಮ್ಮ ನಾಯಕರಿಗೆ ಲೋಕಸಭೆ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಹಾಗಾದ್ರೆ ಎನ್ಡಿಎ ಹಿನ್ನಡೆಗೆ ಕಾರಣಗಳಿಗೆ ಸಂಬಂಧಪಟ್ಟಂತ ಇನ್ನಷ್ಟು ಇನ್ ಡೀಟೇಲ್ ಅನಾಲಿಸಿಸ್ ನೋಡೋದಾದ್ರೆ, ಸಂಘಟನಾತ್ಮಕ ರೀತಿಯಲ್ಲಿ ಚುನಾವಣಾ ಕಣಕ್ಕೆ ಕಾಂಗ್ರೆಸ್ ಇಳಿದಿತ್ತು. ಉತ್ತರ ಪ್ರದೇಶದಲ್ಲಿ ಎಸ್ಪಿ ಕಾಂಗ್ರೆಸ್ನ ಮೈತ್ರಿಯ ಲಾಭ ಸಿಕ್ಕಿದೆ. ನೋಡಿ, ಲಾಸ್ಟ್ ಟೈಮ್ 2019ರಲ್ಲಿ ಎಸ್ಪಿಗೆ ಸಿಕ್ಕಿದ ಸೀಟ್ ಎಷ್ಟು? 5, ಕಾಂಗ್ರೆಸ್ಗೆ 1. ಬಟ್ ಈ ಸಲ ಸಿಕ್ಕಿರೋ ಸೀಟ್ ಎಷ್ಟು? ಇದಕ್ಕೆ ಕಾರಣ ಅವರ ಸೋಷಿಯಲ್ ಇಂಜಿನಿಯರಿಂಗ್ ವರ್ಕ್ ಆಗಿರೋದು. ಹಿಂದಿ ಪ್ರಾಬಲ್ಯ ರಾಜ್ಯಗಳಲ್ಲಿ ಇಂಡಿಯಾ ಒಕ್ಕೂಟದ ಬದಲಾವಣೆಯನ್ನ ಮತದಾರರು ಬಯಸಿದ್ರು. ಅಂದ್ರೆ ಇಂಡಿಯಾ ಒಕ್ಕೂಟಕ್ಕೆ ಮಣೆ ಹಾಕಬೇಕು ಅಂತ ಬಯಸಿದ್ರು. ಅದಕ್ಕೆ ಅವರದೇ ಆದಂತಹ ರೀಸನ್ ಇತ್ತು. ಬಂಗಾಳದಲ್ಲಿ ಅತಿಯಾದ ಆತ್ಮವಿಶ್ವಾಸ ಬಿಜೆಪಿಗೆ ಮುಳುವಾಗಿದೆ. ಗ್ಯಾರಂಟಿ ಮತದಾರರ ಗಮನ ಸೆಳೆದಿರೋದು. ಗ್ಯಾರಂಟಿ ಅಂಡರ್ ಕರೆಂಟ್ ನ ಅಂದಾಜಿಸುವಲ್ಲಿ ಬಿಜೆಪಿ ವಿಫಲವಾಗಿದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ. ಇಂಡಿಯಾ ಮೈತ್ರಿಕೂಟದ ಮತಗಳ ಕ್ರೋಢೀಕರಣ ಆಗಿರೋದು ಕೂಡ ಇಂಡಿಯಾ ಒಕ್ಕೂಟಕ್ಕೆ ಮುನ್ನಡೆ ಸಿಕ್ಕಿರೋದಕ್ಕೆ ಪ್ರಮುಖವಾದಂತಹ ರೀಸನ್. ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ತೆರೆಮರೆಗೆ ಸರಿಸುವಂತಹ ಹೇಳಿಕೆ ಕೊಟ್ಟಿದ್ದು, ಆಮೇಲೆ ಅವರು ಕೊಟ್ಟಂತಹ ಟಿಕೆಟ್ ಲಿಸ್ಟ್ ಅನ್ನ ರಾತ್ರೋರಾತ್ರಿ ಚೇಂಜ್ ಮಾಡಿದ್ದು. ಆಲ್ಮೋಸ್ಟ್ 35ರಿಂದ 40 ಜನ ಯೋಗಿ ಆದಿತ್ಯನಾಥ್ ಯಾರಿಗೆ ಟಿಕೆಟ್ ಇವ್ರಿಗೆ ಕೊಡಬೇಕು, ಇವ್ರು ಗೆಲ್ತಾರೆ ಅಂತ ಹೇಳಿದ್ರು, ಆ ಟಿಕೆಟ್ ನ ಪಟ್ಟಿಯನ್ನ ಬದಲಾಯಿಸಿದ್ದು ಅತಿಯಾದ ಪ್ರಯೋಗ ಬಿಜೆಪಿಯ ಇವತ್ತಿನ ಸ್ಥಿತಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ.